ಏ ಸುಮ್ ಕುಂದ್ರು ಯಾಕೆ ತಲಿ ನೀ ಸುಮ್ ಕುಂದಿರ್ತಿಲ್ಲ ಅವ್ರು ಮುತ್ತಿಯವ್ರು ಮಾತಾಡಿ ಏನು ಹೇಳೋದು ಮೂರು ಚಂದಿಲ್ಲ ಮತ್ತು ಸುಮ್ ಕುಂದ್ರಿ ಯಾರು ನೀ ಕುಂದ್ರವ್ರು ಮಾತಾಡ್ತಾರವ್ರು ಮಾತಾಡೋರು ಹೇಳೋದಿಲ್ಲ ಮಾತಾಡೋರು ಯಾರು ನಿನ್ನ ಮೇಳಾಗ ಎಲ್ಲರಿಗೂ ಯಾರು ಅಲವಿಲ್ಲ ತಿಳಿನಿ ಯಾರು ಪುರಾಣ ಮಾತಾಡ್ತಾರೆ ಅವರೇ ಪುರಾಣ ನಮ್ಮ ಜೊತೆ ವಾದ ಮಾಡಬೇಕು. ಈಗ ಅವರು ಕೂಡ ಬಂದಿದ್ದಾರೆ, ಏನೋ ಅವರಿಗೆ ಬರುವಂಥ ಸಂದರ್ಭದೊಳಗೆ ವಾಹನದ ತೊಂದರೆ ಆಯ್ತು ಅಂತ ಹೇಳಿದ್ರು. ನಿರ್ಣಾಯಕರ ನಿರ್ಣಯ ಏನಪ್ಪ ಅಂತ ಕೇಳಿದ್ರೆ, ವೇದಿಕೆ ಮೇಲೆ ಆ ಕಲಾ ಸಂಘದೊಳಗಾಗಲಿ ಈ ಕಲಾ ಸಂಘದೊಳಗಾಗಲಿ ಮಾಸ್ತರ್ನ ಹಿಡಿದು 3 ಮಂದಿ ವೇದಿಕೆ ಮೇಲೆ ಇರಬೇಕು. ಇದೊಂದು ತಲೆಯಾಗಿರಲಿ. ಯಾರು ಮಾತಾಡ್ತಾರ ಮಾಸ್ತರ್ನ ಬಿಟ್ಟು ಇಬ್ಬರು ಯಾರಾದರೂ ಇರಲಿ, ಅವ್ರ ಕಡೆ ಇರಲಿ ಮತ್ತು ಇವ್ರ ಕಡೆ ಇರಲಿ, ಇದು ತಾವು ಲಕ್ಷ್ಯ ಕೊಡಬೇಕು. ನೀವು ಏನು 8-10 ಮಂದಿ ಬಂದಿರಿ, ನೀವು 8-10 ಮಂದಿ ಬಂದಿರಿ ಗೊತ್ತದ, ಎಲ್ಲರಿಗೆ ವೇದಿಕೆ ಮೇಲೆ ಅಲವಿಲ್ಲ. ಮಾಸ್ತರ್ನ ಬಿಟ್ಟು ಇಬ್ಬರು, ಮಾಸ್ತರ್ನ ಹಿಡಿದು 3 ಜನ. ನೀವು ಯಾರೇ ಹೋದ್ರಿ ಯಾರೇ ಮಾಡಿರಿ, ಒಟ್ಟ 3 ಮಂದಿ ವೇದಿಕೆ ಮೇಲೆ ಇರಬೇಕು. ಮೇಲಾಗಿ ಎರಡೂ ಕಲಾ ಸಂಘದೊಳಗೆ ಬರ್ತಕ್ಕಂಥ ಮಾಸ್ತರ್ಗಳಾಗಲಿ ಆಮೇಲೆ ಈ ಸಂಘದ ಸದಸ್ಯರಲ್ಲಿ ಎಲ್ಲರೂ ಮೊಬೈಲ್ಗಳು ಸ್ವಿಚ್ ಆಫ್ ಮಾಡಿ ನಿಮ್ಮ ಟ್ಯಾವೆಲ್ದಾಗ ಕಟ್ಟಿ ಏನಪ್ಪ ಅಂತಂದ್ರೆ ನಮ್ಮ ಕಮಿಟಿಯವ್ರಿಗೆ ಕೊಡಬೇಕು. ಕೆಲವೊಂದು ಮಂದಿಗೆ ಎಲ್ಲ ಅಲ್ಲಕತ್ತಿರ್ಬೇಕು, ಅವ್ರಿಗೆ ಗೊತ್ತಿಲ್ಲ ಎಲ್ಲ ಹಿಂಗ್ಯಾಕೆ ಮಾಡ್ಲಕತ್ತ ಹುಚ್ಚ ನಂಗೆ ಮೊಬೈಲ್ ಕೊಡು ವೇದಿಕೆ ಮೇಲೆ ಕುಂದು ನಿಮ್ಗೆ ಅನಿಸ್ಲಿಕತ್ತಿರ್ಬೇಕ್ರಿ ಅವ. ಅಲ್ಲಿ ಒಂದು ಕಾರಣ ಅದ, ಯಾಕೆ ಮೊಬೈಲ್ ಇಸ್ಕೋತೀವಪ್ಪ ಅಂತಂದ್ರೆ ನಾಡಾಗ ಪುರಾಣಕಾರರು ಭಾಳ ಮಂದಿ ಅರ. ನೋಡಕ್ಕಲ್ಲಿ ಅದಾರ, ಇಲ್ಲಿ ಫೋನ್ ಹಚ್ಚಿ ಕೇಳಿಬಿಟ್ರೆ ಅವ್ರು ಇಂಥ ಬುಕ್ನಾಗ ಅದ ಅಂದ್ರೆ ಇವ್ರು ಇಲ್ಲಿ ಏನಪ್ಪ ಅಂತಂದ್ರೆ ಆರಾಮ ಕೆಲಸ ತೊಗೊಂಡ್ಬಿಡ್ತಾರೆ. ಅದಕ್ಕೆ ಎರಡೂ ಕಲಾ ಸಂಘದ ಸದಸ್ಯರು ಪುರಾಣಕಾರರು ಮೊಬೈಲ್ಗಳನ್ನು ಕಟ್ಟಿಕೊಡಬೇಕು. ನಾವು ಮುಂಜಾನೆ ನೀವು ಹೋಗ ನಿಮ್ಮ ಫೋನ್ ಕೊಡ್ತೀವಿ. ಈ ಕಲಾ ಸಂಘದವರಾಗಲಿ ಆ ಕಲಾ ಸಂಘದವ್ರು ಹೊರಗೆ ನೀವು ರೆಸ್ಟಿಗೆ ಹೋಗಬೇಕಾದ್ರೆ ನಮ್ಮ ಕಮಿಟಿಯವರು ಒಬ್ಬರು ನಿಮ್ಮ ಜೊತೆ ಬರ್ತಾರೆ, ನೀವು ಒಬ್ಬರೇ ಹೋಗಂಗಿಲ್ಲ. ಮತ್ತು ಒಂದು ವೇಳೆ ಜೇರು ಕೇಳಾರ್ದೆ ಯಾರಾದ್ರೂ ನೀವು ಸದಸ್ಯರು ಹೋದ್ರಪ್ಪ ಅಂತಂದ್ರೆ ನೇರವಾಗಿ ನಿಮ್ಮದು ಒಂದು ಅಂಕ ನಾವು ಕಟ್ ಮಾಡೋರು. ಇದೊಂದು ತಲೆಗೆ ಇಟ್ಕೋರಿ. ನೀವು ನೆನಪಾರಿ ಹೋದ್ರಿ, ಇಲ್ರಿ ಸರ್ ನಮ್ಮ ನೆನಪಾಗಿಲ್ಲ ಅಚಾನಕ್ ಹೋದ್ ನಾನು ಇಲ್ಲ. ನೀವು ಇಲ್ಲಿದ್ದು ಯಾರು ಹೋಗಬೇಕಾದ್ರೂ ಕಮಿಟಿಯವ್ರಿಗೆ ಕೇಳಿ ಹೋಗ್ಬೇಕು. ನಿಮ್ಮ ಜೊತೆ ಬರ್ತಾರೆ, ನಮ್ಮ ಕಮಿಟಿಯವ್ರು ಒಬ್ರು ಬರ್ತಾರೆ. ನಿಮ್ಮದು ಏನಪ್ಪ ಅಂತಂದ್ರೆ ರಿಸರ್ಚ್ ಮುಗಿಸೋದು ಬಂದು ಮತ್ತೆ ನೀವು ಇಲ್ಲೇ ಕುಂದಿರ್ಬೇಕು, ಎಲ್ಲಿ ನಿಂದ್ರಂಗಿಲ್ಲ. ಇದೊಂದು ಲಕ್ಷ್ಯ ಕೊಡ್ರಿ. ಮಂದಿಗೆ ಅಲ್ಲಕತ್ತಾರೆ ಎಲ್ಲ ಇವು ಹಿಂಗ್ಯಾಕೆ ಮಾಡ್ಲಕತ್ತವ ಹೋಗಾಗ ಬರಾಗ. ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ, ನೀವು ಎಲ್ಲರೂ ಕೂತ್ರಿ ಅಂದ್ರೆ ಮುಂಜಾನೆ 5:30 ಅಂತ ತನಕ ಏನೇನದ ಅನ್ನೋದು ಹಬ್ಬ ಗೊತ್ತಾಗ್ತದೆ ನಿಮ್ಗೆ. ಇಷ್ಟು ನಿರ್ಣಯಗಳನ್ನು ಪರಿಪಾಲನೆ ಮಾಡಬೇಕು. ಮಾಸ್ತರ್ನ ಜೊತೆ ಏನಪ್ಪ ಅಂತಂದ್ರೆ ಒಟ್ಟೆ 3 ಜನ ಇರಬೇಕು, ಪುರಾಣಗಳನ್ನು ತರಬೇಕು. ಇನ್ನು ಇನ್ನುಳಿದ ನಿಯಮಗಳು ಏನಪ್ಪ ಅಂತಂದ್ರೆ, ನಾವು ಈಗ ಟೈಮ್ ಆಯ್ತಪ್ಪ ಅಂತಂದ್ರೆ 11:35 ಟೈಮ್ ಆಗ್ಯಾವ ಸರ್. ನಿರ್ಣಯ ಹೇಳುದ್ರಿ ಈಗ ನಮ್ಮ ಕಮಿಟಿ ನಿರ್ಣಯಗಳು ಈ ರೀತಿ ಇರ್ತಾವೆ. ಆ ಎರಡೂ ನಿರ್ಣಯಕ್ಕೆ ಏನಪ್ಪ ಅಂತಂದ್ರೆ ಕಲಾವಿದರು ತಾವು ಬದ್ಧರಿರಬೇಕು. ತೋತೇನೆ. ನಿಮ್ಮ ಸಂಘದವರು ನಿಮ್ಮ ಮೊಬೈಲ್ ಕೊಟ್ಟು ಬಿಡ್ರಿ, ಪಟ್ ನಿಮ್ಮ ತೆಗೀರಿ. ಅವರು ಒಳಗೆ ಹೋಗಿ ಕೂತಾರ್ರಿ, ಅವರು ಬುಕ್ ಹುಡುಕಾಡಕ್ಕೆ ಅವ್ರದ್ದು ಹೆಂಗೆ ಮಾಡೋದ್ರಿ ಪುರಾಣಕಾರ್ರಿ. ದಯವಿಟ್ಟು ಪುರಾಣಕಾರ ನೀವು ಎಷ್ಟು ಜನ ಹೋಗಿರಿ ನಿಮ್ಮ ಅಷ್ಟು ಮೊಬೈಲ್ಗಳು ಸ್ವಿಚ್ ಆಫ್ ಮಾಡಿ ತಂದು ಇಲ್ಲಿ ಕೊಟ್ಬಿಡ್ರಿ. ಯಾರ್ದು ಬಿಡಲ್ರಿ, ಹಂಗೆ ಬಿಡ್ಲಿಕ್ಕೆ ಬರ್ತದ್ರಿ. ದಯವಿಟ್ಟು ನೀವು ಹೋರಿ. ಈಗ ಮಗ ಮಾಡಬೇಡ್ರಿ, ಅವ್ರಳ್ಳಿಯವ್ರು ಹೇಳಕತ್ತೀನಿ. ಹೋರಿ ಯಾರೊಬ್ರು ಹೋರಿ, ಅವರು ಅಲ್ಲಿಗ ಕಟ್ಕೊಂಡು ತೊಗೊಂಬ. ಅಲ್ಲಿ ಇಲ್ಲಿ 3 ಮಂದಿಗೆ ಅಲ್ಲವದ, ಮಾಸ್ತರ್ ಹಿಡಿದು ಒಟ್ಟ 3 ಜನ ವೇದಿಕೆ ಮೇಲೆ ಇರೋದಿರ್ತದೆ, 3 ಮಂದಿಗೆ ಅಲ್ಲವದ. ದಯವಿಟ್ಟು ಆ ಪುರಾಣಕಾರರು ಎಲ್ಲರೂ ಒಂದು ವೇಳೆ ನೀವು ಮೊಬೈಲ್ ಕೊಟ್ಟ ಬಳಕ ಜೇರ್ ಯಾರು ಬಲ್ಲೇರೆ ಮೊಬೈಲ್ ಸಿಕ್ತು, ಎರಡೂ ಕಲಾ ಸಂಘದವ್ರು ತಂದು ಸೀದಾ ಯಾರು ಸಿಕ್ಕತ್ತು ನೋಡು, ಅವ್ರಿಗೆ ಡಾಲ್ನೂ ಇಲ್ಲ ಪಾಯಿಂಟ್ನೂ ಇಲ್ಲ, ಎದುರಾಳಿ ತಂಡಕ್ಕೆ ಸೀದಾ ನಾವು ಡಾಲ್ ಎತ್ತು ಕೊಟ್ಟು ಬಿಡ್ತೀವಿ. ತಲೆಗೆ ಇಟ್ಕೋರಿ. ಇವ್ರೇನು ಮಾಡ್ತಾರೆ ಹುಡುಕ್ಯಾಡ್ತಾರೆ ಬಿಡತ್ತೇಳಿ ಎಲ್ಲೇರೆ ಮುಚ್ಚಿಟ್ಕೊಳ್ಳೋದು ಮಾಡೋದು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಸೀದಾ ನಿಮ್ಮ ಮೊಬೈಲ್ ಏನದು ಕೊಟ್ಬಿಡ್ರಿ. ಅವು ಒಳಗಿನವ್ರದ್ದು ದಯವಿಟ್ಟು ಮೊಬೈಲ್ಗಳು ಕೊಡ್ರಿ. ನೋಡ್ರಿ ಎಲ್ಲ ಆ ಪುರಾಣಕಾರ ದಯವಿಟ್ಟು ನೀವು ಬೇಗನೆ ಸವಾಲುಗಳು ತೊಗೊಂಡು ಬರಬೇಕು. ನಿಮ್ಮ ಸಲಿಂದ ಇಷ್ಟೆಲ್ಲ ಮಂದಿ ಇವ್ರು ಏನು ಮಾಡ್ಲಿಕ್ಕತ್ತಾರ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲಾಗ್ಯದ. ದಯವಿಟ್ಟು ನೀವು ಬಂದು ಇಲ್ಲಿ ಬುಕ್ಕ ತೊಗೊಂಡು ಹುಡುಕ್ಯಾಡಕತ್ತಾರ ಅಂದ್ರೆ ಅವ್ರಿಗೆ ಗೊತ್ತಾಗ್ತದ. ಯಾಕಂದ್ರೆ ಇದು ಡಾಲ್ ಹಾಡಿಕೆ ಅಂದರೆ ಹಿಂಗೆ ಇರ್ತದ್ರಿ. ಇದು ಒಂದು ರಾತ್ರಿ ಒಳಗೆ ನಿಮಗೆ ಅನಿಸ್ಬೋದು 300ರಿಂದ 400 ಪುಸ್ತಕಗಳನ್ನು ಓದ್ತಾರೆ ಅವ್ರು ಎರಡೂ ಕಲಾ ಸಂಘದವ್ರು. ನೀವು ನೋಡ್ರಿ ಇಲ್ಲೇ ಕೂತ್ಕೊಂಡು 300ರಿಂದ 400 ಪುಸ್ತಕ. ಅದು ಎಟ್ರ ಕಾಲಾಗಂದ್ರೆ ಬರೀ 5 ಪ್ರಶ್ನೆ ರೀ. ಇವ್ರು 5 ಅವ್ರಿಗೆ ಮಾಡ್ತಾರೆ, ಅವ್ರು 5 ಇವ್ರಿಗೆ ಮಾಡ್ತಾರೆ. ಬೆಚ್ಚ ಬೆಳಗನ ಹುಡುಕಾಡೋದ್ರಿ.
ಅದ್ರಾಗ ಏಟು ಸಿಗ್ತಾವೆ ಏಟು ಬಿಡ್ತಾವೆ ಭಗವಂತಿಗೆ ಗೊತ್ತ. ಓದೋದ್ರಿ ಇಲ್ಲಿ ಒಂದು ಕಾಲ ಅದ್ರಲ್ಲಿ ಯಾವ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರ್ತಾರಲ್ಲ ಅವ್ರ ಕೆಲಸ ಆಗ್ತದೆ. ಇಲ್ಲಿ ನಿಂದ್ರಿ ಅಣ್ಣ, ಇನ್ನೂ ಭಾಳ ನಿಂದ್ರಿ ಕೆಲಸ. ಇದು ಡಾಲ್ ಕಾರ್ಯಕ್ರಮ ಅದ್ರಿ, ಇದು ನಿಯಮಗಳು ಹೇಳಬೇಕ್ರಿ. ಇದು ಮುಂಜೆ ಅಣ್ಣವ್ರ ಈಗ ಸೂಚನೆಗಳನ್ನು ಕೇಳಬೇಕು ದಯವಿಟ್ಟು. ಏನು ಮಾಡಿ ತಲೆ ಮೇಲೆ ಬಾಣ ಬಾ. ಅವ್ರು ಎದುರಾಳಿ ತಂಡದವ್ರು ನೀವು ವೇದಿಕೆ ಮೇಲೆ ಬಂದ ಬೆಳಗ್ಗೆ ಸೂಚನೆಗಳು ಓದನ್ನಕತ್ತಾರ ನೋಡ್ರಿ. ಯಾಕಂದ್ರೆ ಟೈಮ್ ಆಮೇಲೆ ನೀವು ಮಾರಿಗೆ ಕೆಡಿಸೋದು ಮಾಡಬೇಡ. ಟೈಮ್ ಐತಪ್ಪ ಅಂತಂದ್ರೆ ಒಂದು ಅಂಕ ನಾವು ಸೀದಾ ಇವ್ರಿಗೆ ಬಸನಾಳದವ್ರು ಕೊಟ್ಟು ಬಿಡ್ತೀವಿ. ಆಮೇಲೆ ನೀವೇನು ಲಾಗ ಹೊಡೆದ್ರೆ ನಾವು ಕೇಳೋರಲ್ಲ. ಯಾಕಂದ್ರೆ ನಿಮ್ಗೆ ಪದೇ ಪದೇ ಹೇಳಕತ್ತೀವಿ ನಾವು. ಹೇಳಾರ್ದೆ ಮಾಡಿದ್ದೇವಪ್ಪ ಅಂತಂದ್ರೆ ಬಿಡೋಪ್ಪ ಹೇಳಾರ್ದಾರ ಮಾಡಲಕ್ಕೆ ಬರ್ತಾರೆ. ನಿಮ್ಗೆ ಹೇಳಕತ್ತೀವಿ ಹೊಳ್ಳಿ ನೀವು ಬರಲಿಲ್ಲಪ್ಪ ಅಂತಂದ್ರೆ ನಾವು ನೇರವಾಗಿ ಲೇಟ್ ಆಗ್ಯದ ಒಂದು ಅಂಕ ಅವ್ರಿಗೆ ಕೊಟ್ಟು ಬಿಡ್ತೀವಿ ನೋಡು. ಟೈಮ್ ನಿಮ್ಗೆ ಎಷ್ಟು ಕೊಟ್ಟದಾಗ ಎಷ್ಟು ಗಂಟೆ? 12 ಗಂಟೆ ಆಗಕ್ಕೆ ಬತ್ತು. ಅವರು ಬರುತ್ತಾನೆ, ಇವರು ಬರುತ್ತಾರೆ. ರಾಮು ಕೊಡ್ರಿ ಬಡಬಡ್ ಕೊಡ್ರಿ, ಹೇಳಿಸ್ಕೊಬಿಡ್ದು ತಿಳಿಲ್ಲ. ಗುರುಗಳ ತಿಳಿಲಾರ್ದವ್ರು ಮಾಡ್ಬೇಕು. ಗುರುಗಳ ಸವಾಲ್ ತೆಗಿದು ಮನ್ಯಾಗಲ್ರಿ, ನಿಮ್ಗೆ ಗೊತ್ತಿದ್ದು ಮಾತಿದ್. ಇಲ್ಲಿ ವೇದಿಕೆ ಎದಕ್ಕೆ ಮಾಡಿದ್ರೆ ನೀವು ಇಲ್ಲಿ ಬರ್ರಿ, 3 ಜನ ಬರ್ರಿ, ತೆಗ್ದಕ್ಕೆ ಸವಾಲ್ ತಕೋರಿ. 10 ಮಿನಿಟ್ ಟೈಮ್ ಕೊಡ್ತದ್ರಿ. ಅದು ಏನಾರು ಮಾಡ್ರಿ, ನೀವು ನಿಮ್ಮ ಮನೆ ಬರ್ಕ ಹತ್ತು ನೋಡ್ರಿ. ನಾವು ಸರ ಬಿಡ್ರಿ ಸರ ನಾನು ಗುರುಗಳ ಸೂಚನೆಗಳು ಅವ್ರು ಬಂದು ನೀವು ವೇದಿಕೆ ಮೇಲೆ ಕುಂದಿರ್ತಾನೆ ಸೂಚನೆಗಳು ಓದ್ಬೇಡತ್ತ. ಎದುರಾಳಿ ತಂಡದವ್ರು ಇರ್ತಾರೆ, ನೀವು ಬಂದು ಇಲ್ಲೇ ಸವಾಲ್ ತೆಗಿರಿ. ಇಲ್ಲ ಸವಾಲ್ ತೆಗಿರಿ ತಂದು ಇಲ್ಲೇ ಕೂತು. ಯಾಕ್ರಿ ಎಲ್ಲ ಕಡೆ ತೆಗಿಯಲ್ಲ? ಈಗ ಯಾಕೆ ಮನೆಗೆ ಹೋಗಿರಿ ಒಳಗೆ? ಅಲ್ಲ ಸವಾಲ್ ಏನು ಫೋನ್ ತೆಗಿತದ, ಅವ್ರು ತೆಗಿತಾರೆ. ಫೋನ್ ಕೊಡೋತ್ತಿಲ್ಲ, ಬಡಬಡ ನಿಮ್ದು ಯಾಕ್ರಿ ಓಸು ಮಂದಿ ತೊಗೊಬರ್ರಿ ನೋಡ್ರಿ. ಆಮೇಲೆ ಏನಾತ ಮಿಂಚು ಹೋದ ಕಾಲಕ್ಕೆ ಚಿಂತಿಸಬಲ್ಲ. ಆಮೇಲೆ ನಾವು ನಿರ್ಣಯ ತೊಗೊಂಡ್ರೆ ಗುರುಗಳ ಯಾರ್ದು ಕೇಳಲ್ಲ. ನಿಮ್ಗೆ ಗೊತ್ತಿದ್ದು ಮಾತ್ಯದ. ನೀವು ಏನು ಲಾಗ ಹೊಡೆದ್ರು ನಾ ಕೇಳಲ್ಲ. ಆಮೇಲೆ ದಯವಿಟ್ಟು ವೇದಿಕೆ ಮೇಲೆ ಬರ್ರಿ, ಇಲ್ಲಿ ಸವಾಲ್ ತೆಗಿರಿ, ಫೋನ್ ಕೊಡ್ರಿ. ವೇದಿಕೆ ಮೇಲೆ ಬರ್ರಿ, ನಾನು ಸೂಚನೆಗಳು ಓದ್ತೀನಿ ರೀ. 3 ಜನ ರೀ. ಮಾಸ್ತರ್ ಹಿಡಿದು ಮಾಸ್ತರ್ ಬಿಟ್ರಿ ಇಬ್ರು, ಮಾಸ್ತರ್ ಹಿಡಿದು 3 ಜನ ರೀ. ಪ್ರೇಕ್ಷಕರು ಬೈತಾರೆ ನಿಮ್ಗೆ. ಇಲ್ಲ ನಮಗೆ ಯಾಕೆ ಬಂದು ಸ್ಟೇಜ್ ಮೇಲೆ ಕುಂಡ್ರಿಸಿರಿ, ನಮಗಂದ್ರೆ ಅವ್ರಿಗೆ ಹೊರಗೆ ಬಿಡ್ತೀರಂದ್ರೆ ಮುತ್ಯಾರ ನೀವೇ ಜಲ್ದಿ ಬಂದಿರಿ. ಅದ್ರೊಳವ್ರು ಬಂದ್ರಿ ಕುತ್ತಿಗೆ ಹೆಚ್ಚಿಗ್ತೀರಿ ಇಟ್ಟಾಟಿಗೆ ನಮಗೆ. ನೀವು ಎಲ್ಲ ನೀವು ಕಲಾವಿದರು ಕಾಯಂ ಹಾಡಿ ಡಾಲ್ ಹಾಡಿಕೆ ಮಾಡೋರು ಹೆಂಗೆ ರೀ ಗುರುಗಳು? ಬರ್ರಿ ಪಟಕ್ನೆ ಬರ್ರಿ, ಮೊದಲು ಹೊರಗೆ ಬರ್ರಿ. ಅತಿ ಏನಲ್ಲಿ ಬಂಗಾರ ಬೆಳೆದು ಬಾಗಲ ಹಾಕೊಳಕತ್ತೀರಿ. ಬರ್ರಿ ಇಲ್ಲೇ ಬಂದು ಎಲ್ಲ ಸ್ಟೇಜ್ನ ಹೋಗಿ ಸ್ಟೇಜ್ ಮೇಲೆ ಸವಾಲ್ ತೆಗಿತೀರಿ. ಇಲ್ಲಿ ಹೋಗಿ ಭಾಳ ಕೂತೀರಿ ಅಂದ್ರೆ ಬರ್ರಿ, ಬೇಗನೆ ಬರ್ರಿ, ಸ್ಟೇಜ್ ಮೇಲೆ ಬರ್ರಿ, ಇಲ್ಲಿ ಬಂದು ಸವಾಲ್ ತೆಗಿರಿ. ಆ ಜನರದೆಲ್ಲ ಕಾತುರದಿಂದ ಕಾಯ್ಲಿಕ್ಕತ್ತಾರೆ. ಏನು ಮಾಡ್ತಾರೆ ಇವ್ರು, ಏನು ನಡೀತಾರೆ ಅಂತ ಬಿಟ್ಟಿಗೆ ನೀವು ಒಳಗೆ ಹೋಗ್ರಿ. ಅಲ್ಲಿ ಏನು ಮಾಡೋದು ಅತ್ತ ಒಂದೊಂದು 5 ನಿಮಿಷ ನಿಂದಿರಿ. ಸವಾಲು ಅದು ಅಂದ್ರೆ ಚಲೋ ಆಗ್ತದ್ರಿ, ಏನು ತೊಂದರೆ ಇಲ್ಲ. ಇಲ್ಲಿ ತನಕ ತಿಳಿದಿರುತ್ತೆ. ಇನ್ನೊಂದು 5 ನಿಮಿಷ ಪುರಾಣಕಾರರು ಅವರು ಬಸನಾಳದವ್ರು ನಾವು ಎದ್ದು ಹೋಗ್ತೀನಿ ಅನ್ನಕತ್ತಾರ. ಆಮೇಲೆ ನೋಡ್ರಿ ನಾವು ಒಂದು ಸಲ ಬಾಯಿ ಒದ್ರ ಬಿಟ್ಟೇವಪ್ಪ ಅಂತಂದ್ರೆ ನೀವು ಏಸ್ ಕಾಲಕ್ಕೆ ನಾವು ಹಾಳಿ ತೊಳೋದಿಲ್ಲ. ನಿಮ್ಮದು ಒಂದು ಅಂಕ ಕಟ್ ಆಗೇ ಬಿಡ್ತದ. ಇಲ್ಲಿ ಬಂದು ಯಾಕೆ ಇದು ಮಾಡ್ಕೊಳಕತ್ತೀರಿ? ಸ್ಟೇಜ್ ಮೇಲೆ ಬರ್ರಿ. ಇಲ್ಲಿ ನೀವು ಸ್ಟೇಜ್ ಮೇಲೆ ಬಂದ್ರಪ್ಪ ಅಂತಂದ್ರೆ ನಾವು ಸೂಚನೆಗಳು ಓದಿರ್ತೀನಿ. ಸೂಚನೆಗಳು ಓದ್ರದ ಬಳಿಕ ಏನಪ್ಪ ಅಂತಂದ್ರೆ ನಿಮಗೆ ಒಂದು 5 ನಿಮಿಷ ಟೈಮ್ ಕೊಡ್ತು ಸವಾಲ್ ತೆಗಿಲಿಕ್ಕೆ. ತೊಗೊಂಡ್ಕೆ ಹೋಗಿ ಕೊಟ್ಟು ಬಿಡ್ರಿ. ಕಲ್ಲಿ ಏನತ್ತಾರ ನೋಡ್ರಿ, ಇಲ್ಲಿ ಮುಂದೆ ಕೂತಾರು. ಇಲ್ಲಿ ಇತ್ತವ್ರು ನಾವು ಇಲ್ಲಿ ನಮಗೆ ಬೈತಾರೆ. ಇಲ್ಲೊಂದು ಇವ್ರು ಈಚೆಗಡೆ ಪುರಾಣಕಾರ ಇವತ್ತು ಒಂದು ಲೈಟ್ ಹತ್ತಿ ಇಲ್ಲೊಂದು ಲೈಟ್ ಹಾಕಿರಿ ದಯವಿಟ್ಟು. ಅವ್ರಿಗೆ ಕೊಯ್ನಾಳು ಬೀಳಕತ್ತ. ಏನು ಬ್ಯಾಗ್ಗಳು ತಂದಿಡ್ತೀರಿ, ಇದು ಫೈನಲ್ಲ. ಆಮೇಲೆ ಹೊರಗಿಂದ ಇಲ್ಲಿದು ಹೊರಗೆ ಹೋಗಬಾರ್ದು, ಹೊರಗಿಂದ ಒಳಗೆ ಬರಬಾರ್ದು. ಈಗ ಏನು ಇಡ್ತೀರಿ ಹೇಳ್ರಿ, ದಯವಿಟ್ಟು ನಿಮ್ಮ ಮೊಬೈಲ್ಗಳು ಕೊಡ್ರಿ. ಪಟ್ಟ ತಣ್ಣ ಅಣ್ಣವ್ರ 3 ಜನ ಯಾರು ಇರ್ತೀರಿ ಕೊಡ್ರಿ. ಅವ್ರು ಕೂತವ್ರು ಉಳ್ಕತ್ತಾರ. ನಮಗೆ ಕೂಡಿ ನಿಮ್ಮ ಕಾಲ ನಾವು ಬಯಸೋಳದಿಲ್ಲಿ. ಏನು ಬೇಕಾಗ್ಯದ ಇದು ನಮಗೆ? ಕೊಡ್ರಿ ಮೊಬೈಲ್ ಕೊಡ್ರಿ. 3 ಜನ ಮಾಸ್ತರ್ ಹಿಡಿದು 3 ಜನ. ಕಾಕ ಅವ್ರಿಗೆ ಮೊಬೈಲ್ ಹಿಡಿದು ಇದು ವಿಷಯ ತೆಗಿತಾರ. ಲೈಟ್ ಕಡ್ಸೋ ನಿಂದ್ರಿ ಅಣ್ಣ. ಒಂದು ಲೈಟ್ ಹತ್ತು ನೋಡ್ರಿ ಅವ್ರಿಗೆ ಹಾಕ್ರಿ. ಒಂದು ಇಲ್ರಿ ಅವ್ರಿಗೆ ಬೆಳಗಾನ ಬುಕ್ಕ ಹುಡುಕಾಡಿದ್ರು ತೆರೇನವ್ರು. ಒಂದು ಬಲ್ಬ್ ಬೇಕ್ರಿ. ಅಲ್ಲಿ ಯಾವ್ದಾರು ಒಂದು ಸಣ್ಣದಾರ ಹಾಕ್ರಿ. ಒಂದು ಯಾವ್ದಾರು ಬರಬರಿ ತೋರಿ ಸರ ನೋಡ್ರಿ, ನಿಮ್ಮ ಪುಣ್ಯ ಬರ್ತದ.
ಈ ಕಡೆ ಹೊರಗೆ ಹೋಗ್ಬಿಡ್ರಿ ಸ್ಟೇಜ್ ಮೇಲೆ. ಈಗ ನಾ ಸೂಚನೆಗಳು ಓದ್ತೀನಿ, ನೀವು ಮಾತಾಡ್ತಿರಲ್ಲ. ಹಾಂ ರೀ, ಹಾಂ ನೀವು ಸರ್ದು ಬಿಡ್ರಿ, ನೀವು ಹೊರಗೆ ಹೋಗ್ಬಿಡ್ರಿ. ಹಾಂ ರೀ, ಹಾಂ ತೊಗೊಂಡು ಹೋಗ್ಬಿಡ್ರಿ, ನೀವು ಮೊಬೈಲ್ ತೊಗೊಂಡು ಹೋಗ್ಬಿಡ್ರಿ. ಯಾಕೆ ನೀವು ಇಲ್ರಿ ಅವ್ರು ತೊಗೊಂಡೇನು ಅವ್ರು ಮಾತಾಡ್ತೀರಂದ್ರೆ ಕುಂದ್ರಲಕ್ಕ ಇಲ್ಲ ಸುಮ್ಮ ಕುಂದ್ರೋದಿಲ್ಲ. ಅವರು ಪುರಾಣಕಾರರು ಗೊತ್ತದ ರಾಮು, ಹಂಗೆಲ್ಲ ಇಟ್ಕೊಳ್ಳಲ್ಲ ನಾವು ಎಲ್ಲರಿಗೆ. ಆಮೇಲೆ ಹೊರಗಿನ ಅವನು ಗೊತ್ತಿಲ್ಲ ನಮ್ಗೆ, ನೀವು ಹೊರಗೆ ಓದುಂಡು ಇಲ್ಲೇನು ಕೆಲಸ ನಿಲ್ಲಿಂದು ಮಾತಾಡ್ತಿದ್ರೆ ಅಟ್ಟೆ. ಇಲ್ಲಿ ಯಾರಾಗ ಮಾತಾಡ್ತೀರ ಅವರು. ಹಾಂ ಮುತ್ತವ್ರು ಮಾತಾಡಿದ್ರೆ ಆಯಿತು. ಯಾರ್ರಿ ಈ ಒಂದು ಕಾಶಿಧಾಮ ಉತ್ಸವದ ಕಾರ್ಯಕ್ರಮದ ಈ ಡಾಲ್ ಕಾರ್ಯಕ್ರಮದ ಸೂಚನೆಗಳು ಈ ರೀತಿ ಇರ್ತಾವ ಅಣ್ಣ. ಇದು ತೋರಿ, ಇದು ಅವ್ ಮೊಬೈಲ್ ತೋರಣ ಕಟ್ಟೋಣ. ಎಲ್ಲಿ ಹೋದ್ರೆ ಅವ್ರು ಅಗಳವ್ರು ಏಣ ಆ ತಗೋ ಇಲ್ಲ ಕಡೆ ಮನೆಗೆ ತೊಗೊಂಡು ಹೋಗಿ ಮುಂಜಾನೆ ಬರಲಿ ಅವ್ರು ಅಲ್ಲೇ ಹುಡುಕಾಡ್ಕೊತ. ಇಲ್ಲೇ ಕಟ್ಟಾರ, ಇಲ್ಲಿ ಅವೆಲ್ಲಿ ಹೋಯ್ತಾರಮ್ಮ ನಿಮ್ಮ ಫೋನ್ ತೊಗೊಂಡು ಇಲ್ಲಿ ಹೋಗ್ತಾರೆ. ಹಾಂ ಗುರುಗಳಲ್ಲಿ ಯಾರ್ಯಾರು ಇರೋವ್ರಿ ಸದ್ರಿ? 3 ಜನ ನೀವೇ ಅಲ್ರಿ ಮುತ್ತೇರು? 3 ಜನ ರೀ. ಓಕೆ, ಮಾತಾಡೋರು ನೀವೇ ಅಲ್ರಿ ಮುತ್ತೇರು? ನೀವೇ ಮಾತಾಡ್ತೀರಿ? ನೀವು ಮಾತಾಡ್ತೀರಪ್ಪ ಅಂತಂದ್ರೆ ಮುಂಜಾನೆ ನಮ್ಮ ಜೊತೆ ನಿಮ್ಮದೇ ಡಿಸ್ಕಸ್ ಇರಬೇಕು. ಹಾಂ ಬರ್ರಿ, ಹಾರ್ಡ್ಲಿ ವೆಲ್ಕಮ್ ಅದು, ಬರ್ರಿ ಸರ್. ಓದಲ್ರಿ ಈ ಸೂಚನೆಗಳು. ಹಾಲು ಮತ ಎಂಬ ಶೀರ್ಷಿಕೆಯುಳ್ಳ ಪುಸ್ತಕದಲ್ಲಿ ಒಟ್ಟು 5 ಪ್ರಶ್ನೆಗಳನ್ನು ಮಾಡಬೇಕು. ಪ್ರಶ್ನೆಗಳು ನೇರವಾಗಿ ವ್ಯಕ್ತಿಯ ಹೆಸರಿಟ್ಟು ಮಾಡಬೇಕು. ಉದಾಹರಣೆಗೆ ಶಿವ, ಬ್ರಹ್ಮ, ರಾಮ, ಲಕ್ಷ್ಮೀ, ಬೀರಪ್ಪ, ಮಾಳಪ್ಪ ಹೀಗೆ ಹೆಸರಿಟ್ಟು ಪ್ರಶ್ನೆ ಮಾಡಬೇಕು. ಇನ್ನು ಒಂದು ಪುಸ್ತಕದಲ್ಲಿ ಒಂದೇ ಪ್ರಶ್ನೆ ಮಾಡಬೇಕು. ಪ್ರಶ್ನೆಗಳು ಪೂರ್ಣ ವಿರಾಮದಿಂದ ಪೂರ್ಣ ವಿರಾಮದವರೆಗೆ ಇರಬೇಕು. ಮಧ್ಯದಲ್ಲಿ ಯಾವುದೇ ಚಿಹ್ನೆಗಳು ಬರಬಾರದು. ಇನ್ನು ಪ್ರಶ್ನೆಗಳು ಮಾಡುವ ಪುಸ್ತಕಗಳು 70 ಪುಟಕ್ಕಿಂತ ಮೇಲ್ಪಟ್ಟಿರಬೇಕು. ಪ್ರಶ್ನೆಗಳಲ್ಲಿ ಕಡ್ಡಾಯವಾಗಿ 2 ಶಬ್ದ ಅಡಕ ಇರಬೇಕು. ಮೊದಲು ಹಾಗೂ ಕೊನೆಯ ಶಬ್ದ ಗೋಚರವಿರಬೇಕು. ಅಡಕ ಮಾಡಿದ ಶಬ್ದ ಅಕ್ಷರಕ್ಕನುಗುಣವಾಗಿರಬೇಕು. ಕತೆ, ಕಾದಂಬರಿ, ನಾಟಕ, ಪತ್ರಿಕೆ, ಜೆರಾಕ್ಸ್ ಬುಕ್, MPL ಪ್ರಬಂಧಗಳು, ಸ್ಕ್ಯಾನಿಂಗ್ ಮಾಡಿರುವ ಪುಸ್ತಕಗಳು ಹಾಗೂ ನಕಲಿ ಪುಸ್ತಕಗಳಲ್ಲಿ ಪ್ರಶ್ನೆ ಮಾಡುವಂತಿಲ್ಲ. ಒಂದು ವೇಳೆ ಇಂಥ ಪುಸ್ತಕಗಳಲ್ಲಿ ಪ್ರಶ್ನೆ ಮಾಡಿದ್ದೇ ಆದ್ರೆ ಅಂಥ ಒಂದು ಟೀಮ್ ಏನಪ್ಪ ಅಂತಂದ್ರೆ ಅವ್ರು ಪ್ರಶ್ನೆ ಮಾಡಿದ್ರಂದ್ರೆ ನೇರವಾಗಿ ಎದುರಾಳಿ ತಂಡಕ್ಕೆ ಏನಪ್ಪ ಅಂತ ಡಾಲ್ ಕೊಟ್ಬಿಡೋರು. ಇವ್ರು ಪ್ರಶ್ನೆ ಮಾಡಿದ್ರಂದ್ರೆ ಡೂಪ್ಲಿಕೇಟ್ ಬುಕ್ನಾಗ ಅಲ್ಲಿ ಜೆರಾಕ್ಸ್ ಮಾಡಿದ್ರಂದ್ರೆ ಇವ್ರಿಗೆ ಡಾಲ್ ಕೊಟ್ಬಿಡೋರು. ನಾವು ಏನೂ ನೋಡಲ್ಲ, ನಾವು ಮುಲಾಜಿಲ್ಲ. ಇವ್ರು ಡೂಪ್ಲಿಕೇಟ್ ಬುಕ್ಕನ್ನು ಮಾಡ್ಯಾರತ್ತು ಗೊತ್ತೈತಂದ್ರೆ ಇವ್ರಿಗೆ ನೇರವಾಗಿ ನಾವು ಡಾಲ್ ಕೊಟ್ಬಿಡ್ಬೇಕು. ಇದು ನೀವು ವಿಚಾರ ಮಾಡಿರಿ. ಇನ್ನು ಒಂದು ಪ್ರಶ್ನೆಗೆ ನೇರವಾಗಿ ಸರಿ ಉತ್ತರ ಕೊಟ್ಟರೆ 1 ಅಂಕ ಕೊಡಲಾಗುವುದು. ತಪ್ಪು ಪ್ರಶ್ನೆ ಮಾಡಿದರೆ 1 ಅಂಕ ಕಡಿತಗೊಳಿಸಲಾಗೋದು. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ಅಂದರೆ 1 ಅಂಕ, ತಪ್ಪು ಉತ್ತರ ಮಾಡಿದ್ರಪ್ಪ ಅಂತ 1 ಅಂಕ ಕಡಿಯಲಾಗೋದು. ಪ್ರಶ್ನೆಗಳು ಮಾಡುವ ಪುಸ್ತಕಗಳು 2010ರಿಂದ 2023 ಡಿಸೆಂಬರ್ 31 ಒಳಗಾಗಿ ಮುದ್ರಿತಗೊಂಡಿರಬೇಕು. ಇದು ಸ್ವಲ್ಪ ಲಕ್ಷ್ಯ ಕೊಡ್ರಿ. 2010ರಿಂದ 2023 ಡಿಸೆಂಬರ್ 31 ಒಳಗಾಗಿ ಮುದ್ರಿತವಾಗಿರಬೇಕು. ಈ ಡಿಸೆಂಬರ್ ಹಿಡಿದು ಮತ್ತೇನಪ್ಪ ಅಂತಂದ್ರೆ 2024 ಜನವರಿಗೆ ಪ್ರಿಂಟ್ ಆಗಿತ್ತಂದ್ರೆ ಆ ಬುಕ್ ಏನಪ್ಪ ಅಂತಂದ್ರೆ ಇಲ್ಲಿಗೆ ಅವಕಾಶ ಇರುವುದಿಲ್ಲ. ಇನ್ನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಬೆಳಗಿನ 5 ಗಂಟೆ 30 ನಿಮಿಷದವರೆಗೆ ಕಾಲಾವಕಾಶ ಇರ್ತದೆ. ಬೆಳಗಿನ ಜಾವ 5 ಗಂಟೆ 30 ನಿಮಿಷದ ಮ್ಯಾಲೆ 1 ನಿಮಿಷ ಬಂದ್ರೆ ನಾವು ಏನಪ್ಪ ಅಂತಂದ್ರೆ ಪ್ರಶ್ನೆಗಳ ಉತ್ತರಗಳನ್ನು ತೊಗೊಳ್ಳೋದಿಲ್ಲ. ನಾವು 2 ಕಿತ್ತೀವ್ರಿ 3 ಕಿತ್ತೀವಿ ಅಂದ್ರೆ ತೊಗೊಳ್ಳಲ್ಲ. 5 ಗಂಟೆ 30 ನಿಮಿಷ ಲಾಸ್ಟ್. ಇನ್ನುಳಿದ ನಿಯಮಗಳೇನಪ್ಪ ಅಂತಂದ್ರೆ ವೇದಿಕೆ ಮೇಲೆ ಹೇಳ್ತಾರೆ ಹೇಳ್ಯಾರ ಸರ್. ಅವು ಇನ್ನೊಂದು 2-3 ನಿಯಮ ಈಗ ನಮ್ಮ ಶರಣು ಸಂಗಾಪುರ ಸರ್ ಅವರು ಇನ್ನುಳಿದ ಇಂಪಾರ್ಟೆಂಟ್ ಒಂದು 2-3 ನಿಯಮಗಳು ಅವ್ರಿಗೆ ಸದ್ದು ಹೇಳ್ತಾರೆ. ಬಂದಿರ್ಬೇಕು ಏನಪ್ಪಿ? ಹಾಂ ಅವನು ಕೊಡ್ತಾರೆ, ಕೊಡ್ತೀವಿ ಅಷ್ಟೇ. ಮಾರ್ಕೆಟಿಗೆ ಒಂದು ಬುಕ್ ಇರಬೇಕು, ಒಂದು ಕಂಪಲ್ಸರಿ 200 ಸಭೆ ಸಮಾರಂಭ ಅದು ಇಂಪಾರ್ಟೆಂಟ್. ಸಮಸ್ತ ಕೂಡಿರ್ತಕ್ಕಂಥ ಸೊನ್ನ ಗ್ರಾಮದ ಎಲ್ಲ ನನ್ನ ಹಿರಿಯರಿಗೆ ಮತ್ತು ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ನಮ್ಮ ಯಮನು ಗುರುಗಳು ಹೇಳ್ಯಾರ, ಅದರ ಪ್ರಕಾರ 2 ಕಲಾವಂತರು ನಡ್ಕೊಳ್ತೀರಿ ಅಂತಕ್ಕಂಥ ಭರವಸೆ ನನಗದ. ಇನ್ನುಳಿದ ನಿಯಮಗಳನ್ನು ವೇದಿಕೆ ಮೇಲೆ ಹೇಳ್ತೀವತ್ತು ಹೇಳಿದ್ದೀವಿ.
ಏನು ಉಳಿದಂಥ ನಿಯಮಗಳು ವೇದಿಕೆ ಮೇಲೆ ಹೇಳ್ತೀವಿ ಅಂತ ಹೇಳಿದ್ದೀವಿ. ಏನು ಹೇಳೋದಪ್ಪ ಅಂದ್ರೆ ಪ್ರಶ್ನೆ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಹೆಂಗೆ ಆಗ್ತದಪ್ಪ ಅಂದ್ರೆ ಕೆಲವೊಬ್ಬರು 100 ಪುಸ್ತಕಗಳನ್ನು ಪ್ರಿಂಟ್ ಮಾಡಿಕೊಂಡು ಮನೆಯೊಳಗೆ ಇಟ್ಕೊಂಡು ಬೇಕಾದವರಿಗೆ 1 2 ಅಲಿ 3 ಅಲಿ 4 ಅಲಿ ಹಿಂಗೆ ಪುಸ್ತಕಗಳನ್ನು ಕೊಟ್ಟಿರ್ತಾರೆ. ಅಂಥ ಪುಸ್ತಕದೊಳಗೆ ಪ್ರಶ್ನೆಗಳನ್ನು ಮಾಡಬೇಡ್ರಿ. ಪುಸ್ತಕ ಯಾವುದೇ ಸಭೆ ಸಮಾರಂಭದೊಳಗೆ ವೇದಿಕೆ ಮೇಲೆ ಬಿಡುಗಡೆ ಆಗಿರಬೇಕು ಅಥವಾ ಯಾವುದೇ ಒಂದು ವಿಶ್ವವಿದ್ಯಾಲಯದ ನಿತ್ತ ಬಿಡುಗಡೆ ಆಗಿರಬೇಕು. ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಕೆಲವು ಪುಸ್ತಕಗಳನ್ನು ಮಾರ್ಕೆಟಿಂಗ್ ಇರಂಗಿಲ್ಲ. ಆದರೂ ಸಹಿತ ಅವ್ರು ಏನು ಮಾಡಿರ್ತಾರಪ್ಪ ಅಂದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಭೆ ಮಾಡಿ ಅಲ್ಲಿ ಫ್ರೀಯಾಗಿ ಹಂಚಿರ್ತಾರೆ. ಅಂಥ ಪುಸ್ತಕಗಳು ನಡೀತಾವೆ. ಆದ್ರೆ ಖರೆ ಡೊಳ್ಳಿನ ಹಾಡಿಕೆ ಒಳಗೆ ಕೆಲವೊಬ್ಬರು ಏನೇನು ಮಾಡ್ಯಾರಪ್ಪ ಅಂದ್ರೆ ಮಾಸ್ತರ್ಗಳು ತಾವೇ ಬರ್ಕೊಂಡು ಒಂದು 20-30 ಬರೆದು ಬೇಕಾದವ್ರಿಗೆ ಕೊಟ್ಟಾರಲ್ಲ. ಅಂಥ ಪುಸ್ತಕಗಳನ್ನು ದಯವಿಟ್ಟು ಮಾಡಬೇಡ್ರಿ. ಒಂದು ವೇಳೆ ಮಾಡಿದಿರಪ್ಪ ಅಂದ್ರೆ ನೇರವಾಗಿ ಏನು ಮಾಡ್ತೀವಪ್ಪ ಅಂದ್ರೆ ಯಾರು ಮಾಡಿರ್ತಾರಲ್ಲ ಎದುರಾಳಿ ತಂಡಿಗೆ ಡಾಲ್ ಎತ್ತಿ ಕೊಡ್ತದೆ. ಇದು ಒಂದೇ ನಿಯಮ. ಈ 2 ಕಲಾ ಸಂಘದವರು ಈ ನಿಯಮ ಪಾಲಿಸ್ತಿರಂತಕ್ಕಂಥ ಭರವಸೆ ಅದ. ಯಾಕಪ್ಪ ಅಂದ್ರೆ ಎಲ್ಲ ಬೆಳತನ ಹುಡುಕಾಡಿ ಹೈರಾಣ ಆಗಿ ಕೊನೆ ಟೈಮಿಗೆ ಅಂಥ ಬುಕ್ದೊಳಗೊಂದು ಪ್ರಶ್ನೆ ಮಾಡಿ ವಿನಾಕಾರಣ ಡಾಲ್ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡ್ರಿ. ದಯಮಾಡಿ ಇಬ್ಬರಲ್ಲಿ ನಂದು ವಿನಂತಿ ಅದ. ಈ ನಿಯಮದ ಪ್ರಕಾರ ಇಬ್ಬರು ನಡೀರಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲಿ ಕುಂದಿರ್ತೀರ ಅಲ್ಲಿ ಕುಂದ್ರು. ಈಗ ದಯವಿಟ್ಟು 2 ಕಲಾವಿದರು ನಿಮ್ಮ ಪ್ರಶ್ನೆಗಳನ್ನು ತಂದು ಓದಿ ಕೂತಿರಿ ಅಂದ್ರೆ ನಮಗೂ ಸಮಾಧಾನ ಆತ. ನಮ್ಮದು ಕೆಲಸ ಏನೂ ಇಲ್ಲ, ಸುಮ್ಮ ಕುಂದ್ರದ ನಾವು. ಇನ್ನು ಇವ್ರು ಹಾಡ್ತಾರೆ, ಅವ್ರು ಓದಾಡ್ತಾರೆ. ನಮ್ಮದು ಏನೂ ಇಲ್ಲ, ಬೆಚ್ಚ ಬೆಳಗನ ಸುಮ್ಮ ಕುಂದ್ರದು, ಊಟಕ್ಕೆ ಬಡ್ದು ಹೆಣ ಬಡ್ದಂಗೆ ನಮ್ದು ಏನೂ ಕೆಲಸನೇ ಇರಲ್ಲ ರೀ. ಮುಂಜಾನೆದ್ದೇ ನಮ್ಮದು ಕೆಲಸ. 5:15 ಪುಸ್ತಕಗಳೇನಪ್ಪ ಅಂತಂದ್ರೆ ಸಂಶೋಧನೆ ಮಾಡೋದಿರ್ತದೆ. ದಯವಿಟ್ಟು ನಮ್ಮ ನಾಗಠಾಣ ಮುತ್ತಿಯವರು ಅವರೇ ಮಾತಾಡ್ತಾರೆ ವೇದಿಕೆಗೆ. ದಯವಿಟ್ಟು ನೀವು ತೊಗೊಂಡು ಬರ್ರಿ, ನೀವು ಪ್ರಶ್ನೆಗಳನ್ನು ತೊಗೊಂಬರ್ರಿ. ನೀವೊಂದು ಓದ್ರಿ, ಇಬ್ಬರು ಓದಿಯಪ್ಪ ಅಂತಂದ್ರೆ ಕೂತು ನೀವು ಹುಡುಕಾಡಕ್ಕೆ ಚಾಲು ಮಾಡಿದ್ರೆ ನಮಗೂ ಸಮಾಧಾನ ಆಗ್ತದೆ. ಹೊರಗಿಂದ ಒಳಗೆ ಚೀಟಿ ಅಲ್ಲಿ, ಒಳಗಿಂದ ಹೊರಗೆ ಚೀಟಿ ದಯವಿಟ್ಟು ಅದೊಂದು ಮಾಡಬೇಡ್ರಿ. ಒಂದು ವೇಳೆ ಎಲ್ಲರೂ ಸ್ವಲ್ಪ ನಮಗೆ ಕ್ಲೂ ಸಿಕ್ತಪ್ಪ ಅಂತಂದ್ರೆ ನಿಮ್ಮದು ಏನೂ ಇಲ್ಲ, ಪುಸ್ತಕನೂ ಹುಡುಗಾಡಿ ಕೊಡೋದಿಲ್ಲ. ನಿಮಗೇನು ನೇರವಾಗಿ ಏನಪ್ಪ ಅಂತ ಎದುರಾಳಿ ತಂಡಕ್ಕೆ ನಾವು ಡಾಲ್ ಕೊಡ್ತೀವಿ. ಇದು ನಡೀತಾವೆ, ಇವು ಭಾಳ ನಡೀತಾವೆ. ನಮ್ಮ ಕೂನದ ಅದಕ್ಕೆ ದಯವಿಟ್ಟು ತಾವು ಒತ್ತು ಕೊಡಬೇಡ್ರಿ. ಯಾಕಂದ್ರೆ ಅದು ಅಷ್ಟು ಒಳ್ಳೆಯ ಕೆಲಸ ಅಲ್ಲ ಅದು. ಇಲ್ಲಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ಬಂದಿರಿ. ಇದು ಕಾಶಿಧಾಮ ಅಂದ್ರೆ ಸಾಮಾನ್ಯ ಕ್ಷೇತ್ರದ, ಇದು ಪುಣ್ಯದ ಕ್ಷೇತ್ರದ, ಇದು ಬೆಂಕಿ ಜಾಗ ಅದ. ಇಲ್ಲಿ ನಾವು ಅನ್ಯಾಯ ನಡೆದೇವಪ್ಪ ಅಂತಂದ್ರೆ ಸುಖ ಆಗೋದಿಲ್ಲ. ದಯವಿಟ್ಟು ನಿಮ್ಮ 2 ಕಲಾವಿದರಿಗೆ ವಿನಂತಿ ಮಾಡಿ ಹೇಳ್ತೀನಿ. ಯಾಕಂದ್ರೆ ಸೋಲು ಗೆಲುವಿನ ಸೋಪಾನ. ಮನುಷ್ಯ ಸೋತು ಗೆದ್ದವನಿಗೆ ಜಗತ್ತಿನೊಳಗೆ ಭಾಳ ಸ್ಥಾನದ, ಗೆದ್ದವನಿಗೊಂದು ಗರ್ವ ಇರ್ತದೆ. ಅದಕ್ಕೆ ಯಾರೇ ಸೋಲಿ ಯಾರೇ ಗೆರಲಿ 2 ಮೇಳಗಳು ನಮ್ಮವೇ ಅದಾವ. ಹಾಗೇನಿಲ್ಲ, 2 ಒಂದೇ ರೀತಿ ಏನಪ್ಪ ಅಂತ ನಿರ್ಣಯ ಇರ್ತದೆ. ಪ್ರಾಮಾಣಿಕವಾಗಿ ಏನಪ್ಪ ಅಂತ ನಾವು ನೀವು ಕೂಡಿ ಹೊಸದಾಗಿ ಏನಪ್ಪ ಅಂತಂದ್ರೆ ಈ ಕಾಶಿಧಾಮ ಉತ್ಸವನ ಸೊನ್ನದ ಗ್ರಾಮದೊಳಗೆ ಅವ್ರು ಯಾವ ರೀತಿ ಇರ್ತದೆ ಅಂತೇಳಿ ಉತ್ಸವದಿಂದ ಏನಪ್ಪ ಅಂತಂದ್ರೆ ಈ ಡಾಲ ಕಾರ್ಯಕ್ರಮ ಏರ್ಪಾಡನ್ನು ಮಾಡ್ಯಾರ. ಇದನ್ನು ಯಶಸ್ವಿ ಆಯ್ತಪ್ಪ ಅಂತಂದ್ರೆ ಮತ್ತೆ ಮುಂದಿನ ವರ್ಷ ಇದಕ್ಕೂ ಚಂದ ಕಾರ್ಯಕ್ರಮ ನಾವು ನೀವು ಎಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ದಯವಿಟ್ಟು 2 ಕಲಾವಿದರು ಈಗ ಬಂದು ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ಓದ್ರಿ. ಹಾಡ್ಕಿ ಕೇಳ್ಬೇಕಂತ ಭಾಳದ ಮಂದಿ ಅಪೇಕ್ಷೆ ಕೂಡ್ಯದ. ಅವ್ರು ಹಾಡ್ಕಿ ಕೇಳ್ತಾರೆ. ದಯವಿಟ್ಟು ಪ್ರಶ್ನೆಗಳನ್ನು ನೀವೆಲ್ಲ ಪ್ರಶ್ನೆ ತೆಗೆದಿರಿ, ತಂದು ಓದಿರಿ. ಸುಮ್ಮನೆ ಚಾದರ ರಗ್ ಹಚ್ಕೋಬೇಡ್ರಿ. ನಮಗೂ ಕೂನದ, ನಾವು ಡೊಳ್ಳಿನ ಹಾಡ್ಕಿ ಮಾಡೀವಿ. ಅವು ಏನಪ್ಪ ಅಂತಂದ್ರೆ ತೆಗಿಲಿಕ್ಕೆ ಟೈಮ್ ತೊಗೊಂಡಿರ್ತೀರಿ. ನಾಗಠಾಣ ಮುತ್ತಿಯವರು ಈ ಕಡೆ ಯಾರು ಸೋಮು ಮಾಸ್ತರ್ ದಯವಿಟ್ಟು ಬಂದು ಈಗ ನಮ್ಮ ಸರ್ ಮಾರ್ಗ ಹಾಡು ಅಂದಾರ. ಮಾರ್ಗ ಹಾಡೋದ್ರೊಳಗಾಗಿ ಏನಪ್ಪ ಅಂತಂದ್ರೆ ಪ್ರಶ್ನೆ ಬರ್ರಿ, ದಯವಿಟ್ಟು ಓದಬೇಕು. ಸರ್ ಗಾರಿ ಹಲೋ ಕಮಿಟಿ ಅವ್ರು ಬರ್ರಿ. ಇಲ್ಲ, ನಾವು ತೋರಿಸ್ಬೇಕಲ್ಲ, ಮಾತು ನಾವು ಸವಾಲು ಕಿತ್ತಿಲ್ಲ ಅಂತ ಅವ್ರು ಹೇಳ್ಬಾರ್ದು ಎಲ್ಲಾರ. ಇಲ್ಲ, ಕಮಿಟಿ ಅವ್ರು ನಾವು ತೋರಿಸ್ಬೇಕಲ್ಲ, ಸವಾಲು ಕಿತ್ತಿಲ್ಲ ಅನ್ಬಾರ್ದು. ಯಾಕ್ರಿ ಸುಮ್ಮ ಉಪ್ಪುಕಟ್ಟೆ ಡಾಲ್ ಕೊಟ್ಟಾರ ಅನ್ನೋದು ಬೇಡ, ಸವಾಲು ತೋರ್ಸೋಣಲ್ಲ ಅವ್ರಿಗೆ. ಸರ್ ಒಂದು ನಿಮಿಷ, ಅವ್ರದ್ದು ಕಿತ್ತಿದ್ದು ಫೈನಲ್ ಮಾಡಿಬಿಡೋಣ್ರಿ. ಈಗ ಡಾಲ್ ಅಂತೂ ಬಸನಾಳದವ್ರಿಗೆ ಅದ್ರಾಗೇನು 2 ನಂಬರ್ ಮಾಡಿದ್ರೆ ನಾವು ಸ್ಪಷ್ಟ ಹೇಳೇ ಬಿಟ್ಟಿದ್ದೆವು. ತರ್ರಿ 4 ಅಲ್ಲ 5 ಕೈ ತೋರ್ಸಲಕ್ಕ ನಮ್ಮದು ಏನು ಪ್ರಾಮಾಣಿಕ ಕೆಲಸ ಆಟ ಮಾಡ್ತೀವಿ ನಾವು. ತೋರ್ಸ್ರಿ ಮುತ್ಯಾರ. ಎಲ್ಲ ಅರುಣ ನೀ ಬಿಡು, ಮೈಕ್ ಬಿಡು ನೀ. ಅರುಣ ಅವ್ರು ಮುತ್ತೆಯವ್ರು ಮಾತಾಡ್ತಾರೆ, ನಿಂದು ಏನೂ ಕೆಲಸ ಇಲ್ಲಿ, ನೀ ಬಿಡು ಅಪ್ಪ, ನೀ ಸುಮ್ ಕುಂದ್ರು. ಅರುಣ ಸುಮ್ ಕುಂದ್ರು. ಯಾಕೆ ತಡಿ ನೀ ಸುಮ್ ಕುಂದಿರ್ತಿಲ್ಲ. ಅವ್ರು ಮುತ್ತೆಯವ್ರು ಮಾತಾಡಿ ಏನು ಹೇಳೋದು 3 ಚಂದಿಲ್ಲ ಮತ್ತು ಸುಮ್ ಕುಂದ್ರಿ. ಯಾರು ನೀ ಕುಂದ್ರವ್ರು ಮಾತಾಡ್ತಾರ, ಅವ್ರು ಮಾತಾಡೋರು ಹೇಳಿದಿಲ್ಲ. ಮಾತಾಡೋರು ಯಾರು ನಿನ್ನ ಮೇಳಾಗ? ಎಲ್ಲರಿಗೂ ಯಾರು ಅಲವಿಲ್ಲ ತಿಳಿನಿ. ಯಾರು ಪುರಾಣ ಮಾತಾಡ್ತಾರೆ ಅವರೇ ಪುರಾಣ ನಮ್ಮ ಜೊತೆ ವಾದ ಮಾಡಬೇಕು.
ಬುಕ್ಕದ ಹೆಸರು ಹೇಳೋ ನಿಂದ್ರಿ ಮುತ್ತಿಯವರು ಬುಕ್ಕದ ಹೆಸರು ಉತ್ತರ ಕರೆಕ್ಟ್ ತಪ್ಪದ್ರಿ ಸುಮ್ಮನೆ ಊದ್ರಿ ನಾವು ಒತ್ತುಗೋತ ಹೋಗಲ್ಲ ಉತ್ತರ ಕರೆಕ್ಟ್ ತಪ್ಪು ಪ್ರಶ್ನೆ ಹೇಳ್ರಿ ಯಾವುದು ನಾ ಜಾಸ್ತಿ ಮಾತಾಡೋಕೆ ಹೋಗಲ್ಲ ನಿಂದ್ರಿ ಹಾಂ ನಿಮಗೆ ಅದೇ ನಿಂದ್ರಿ ಹಾಂ 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 ಹೇಳ್ತಾರೆ ನಿಂದ್ರಿ ಹಾಂ ಉತ್ತರ ಕರೆಕ್ಟ್ ರೀ ತೆಗೀರಿ ನೆಕ್ಸ್ಟ್ ಮತ್ತೊಂದು ತೋರಿ ಹೇಳ್ರಿ ಪುರಾಣ ಹೆಸರು ಹೇಳ್ರಿ ರೈಟ್ ರೀ ಅಪ್ಪ ರಾಯಬಾಗ ತಾಲೂಕಿನ ಹಾಲಮತ್ತ ಪರ ಕರೆಕ್ಟ್ ಅದ್ರಿ ಅಪ್ಪ ಇಲ್ಲ ಅವ್ರಿಗೆ ಗೊತ್ತಿರ್ತದೆ ಭಾಳ ಕೇಳೋ ಅವಶ್ಯಕತೆ ಇರಲ್ಲ ಅಂತ ನಂದಿದು ಯಾಕಂದ್ರೆ ನೀವು ಕಾಯಂ ಅದ್ರಾಗ ತಲೆ ಓಡಿಸಿರಿ ನಾವೇನಟ್ಟು ಬಲ್ಲವ್ರಲ್ಲ ಇನ್ನೊಂದು ತೆಗೀರಿ ಎಲ್ಲ ಚೆಕ್ ಮಾಡೋದು ಮಾಡ್ತೀವಿ ರೀ ಅವ್ರು ಏನಂದ್ರೆ ನಾವು ಕಿತ್ತಿಲ್ಲ ನಂಗಾರ ತೆಗಿ ಕಿತ್ತಿನದು ಇದು ಬುಕ್ಕ ಇದು ಬರಬರಿ ಮತ್ತು ಹಾಂ ರೀ ಬರಬರ ಬಿಡ್ರಿ ಬರೋದು ಅವ್ರು ಪಾಪ ಒಪ್ಕೊಂಡು ಬಿಡೋ ಕಲ್ಯಾಣ ಕೆಲಸ ಅದು ಬಿಡ್ರಿ ಮುಂಜಾನೆ ನಾವು ಏನು 4-5 ಕಿತ್ತೀರಿ ನಮ್ಮ ಸಂತೋಷ ಅದ ನಮಗೂ ಸಂತೋಷದಿಲ್ಲ ಅನ್ನಲ್ಲ ಭಾಳ ನಮಗೂ ಇಲ್ಲ ನಿಮಗೆ ನಾನಲ್ಲ ನಿಮಗೆ ನಾ ಏನೋ ಅನ್ನಲ್ಲ ಮುತ್ತಿಯವರು ಒಂದು ಮಾತು ಹೇಳ್ತೀನಿ ಕೇಳಲಿ ಇಲ್ಲ ನಾವು ಕಂಡೀಷನ್ ಏನು ಮಾಡಿದೆವು